ನಾನು ಕಳೆದ ಕ್ಲಾಸಲ್ಲಿ ಹೇಳಿದಾಗೆ ನಮಗೆ ಇಂಗ್ಲಿಷ್ ಓದೋದು ಬರೆಯೋದಕ್ಕೆ ಕನ್ನಡದಲ್ಲಿ ಇಲ್ಲದೇ ಇರುವಂತಹ ಒಂದು ವಿಷಯ, ತುಂಬ ಇಂಪಾರ್ಟೆಂಟ್ ವಿಷಯ, ಅದು ಸೈಲೆಂಟ್ ಲೆಟರ್ಸ್. ಅಕ್ಷರಗಳು, ಕೆಲವು ಅಕ್ಷರಗಳಲ್ಲ, ಬಹಳ ಅಕ್ಷರಗಳು, ಇನ್ಫ್ಯಾಕ್ಟ್ ಎಲ್ಲ ಅಕ್ಷರಗಳು ಎಕ್ಸೆಪ್ಟ್ ಕ್ಯೂ ಅನ್ನೋ ಅಕ್ಷರ ಬಿಟ್ಟು ಬೇರೆ ಎಲ್ಲ ಅಕ್ಷರಗಳು ಸೈಲೆಂಟ್ ಆಗಿರುತ್ತೆ. ಕ್ಯೂ ಮತ್ತೆ ವೈ, ಕೆಲವು ಕಡೆ ವೈ ಸೈಲೆಂಟ್ ಆಗಲ್ಲ. ಬೇರೆ ಎಲ್ಲ ಅಕ್ಷರಗಳು 24 ಅಕ್ಷರಗಳು ಸೈಲೆಂಟ್ ಆಗುತ್ತೆ. 80% ಸೈಲೆಂಟ್ ಅಕ್ಷರಗಳೇ ಇರ್ತವೆ ನಿಮಗೆ ಓದಬೇಕಾದ್ರೆ. ಓಕೆ, ಅಂಡ್ ನಾನು ಹೇಳಿದಾಗೆ 50% ಸೈಟ್ ವರ್ಡ್ಸ್ ಇರುತ್ತೆ. ಸೊ ಹಾಗಾಗಿ ನಾವು ಫೋನಿಕ್ಸ್ ಬ್ಲೆಂಡಿಂಗ್ ಪ್ಯಾಟರ್ನ್ ಎಲ್ಲ ಕಡೆ ವರ್ಕ್ ಆಗಲ್ಲ. ಸೈಲೆಂಟ್ ಲೆಟರ್ಸ್ ನಮಗೆ ಎಲ್ಲಿ ಸೈಲೆಂಟ್ ಆಗುತ್ತೆ ಅನ್ನೋದು ಗೊತ್ತಿದ್ರೆ ಮಾತ್ರ ನಮಗೆ ಸ್ವಲ್ಪ ರೀಡಿಂಗ್ ಈಸಿ ಆಗುತ್ತೆ. ಇದನ್ನ ಯಾರೋ ಕೇಳಿದ್ರು, ಸರ್ ಹೇಗೆ ನೆನ್ಪಿಟ್ಕೊಳ್ಳೋದು? ನೆನಪು ಯಾಕೆ ಇಟ್ಕೋತೀರಾ? ನಾವು ಯಾವುದನ್ನು ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡ್ತೀವಿ, ಅದು ನಾವು ಮರ್ತು ಬಿಡ್ತೀವಿ. ಸೊ ನೆನ್ಪಿಟ್ಕೊಳ್ಳೋಕೆ ಹೋಗಬೇಡಿ, ಜಸ್ಟ್ ಡೈಲಿ ಓದ್ತಾ ಇರಿ, ಬರಿತಾ ಇರಿ, ಅದು ಆಟೋಮೆಟಿಕ್ ಆಗಿ ನೆನಪಲ್ಲಿ ಇರುತ್ತೆ. ಅದು ಒಂದೇ ದಾರಿ. ಓಕೆ, ಮತ್ತೆ ನಾನು ಹೇಳಿದ್ದೀನಿ ಕೆಲವರಿಗೆ ಪ್ಯಾಟರ್ನ್ ಕೊಟ್ಟಿದ್ದೀನಿ. ಕೆ ಮುಂದೆ ಎನ್ ಬಂದಾಗ ಕೆ ಸೈಲೆಂಟ್ ಆಗುತ್ತೆ, ಎಲ್ ಆದ್ಮೇಲೆ ಎಂ ಬಂದರೆ ಎಲ್ ಸೈಲೆಂಟ್ ಆಗುತ್ತೆ. ಓಕೆ, ಸೊ ಇವೆಲ್ಲ ಕೆಲವು ಪ್ಯಾಟರ್ನ್ಸ್, ಎಲ್ಲದೂ ಅಲ್ಲ. ಓಕೆ, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರವಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು, ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು, ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್. ರೈಟ್. ಸೊ ಸೈಲೆಂಟ್ ಲೆಟರ್ಸ್ ಅಲ್ಲಿ ನಾವು ಇವತ್ತು ಯಾವ್ದು ನೋಡ್ತಾ ಇದೀವಿ? ಕೆ ಸೈಲೆಂಟ್ ಇಲ್ಲ ಆಗುತ್ತೆ. ಸೊ ಕೆ ಎಲ್ಲಿ ಸೈಲೆಂಟ್ ಆಗುತ್ತೆ ಆಲ್ರೆಡಿ ನಾನು ಹೇಳಿದ್ದೀನಿ. ಕೆ ಆದ್ಮೇಲೆ ನಿಮಗೆ ಎನ್ ಬಂದ್ರೆ ಕೆ ಸೈಲೆಂಟ್ ಮಾಡಿ. ಕೆ ಉಚ್ಚಾರಣೆ ಮಾಡೋ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್ ನೋಡಿ, ಇದು ನಾಲೆಜ್ ಜ್ಞಾನ. ನಾಲೆಜ್ ಅನ್ನಕ್ಕೆ ಕೆ ಇದೆ, ನಾವು ಕೆ ಯೂಸ್ ಮಾಡಲ್ಲ. ಇಲ್ಲಿ ಡಬ್ಲ್ಯೂನು ಸೈಲೆಂಟ್ ಆಗುತ್ತೆ. ನಾಲೆಜ್ ಎಲ್ಲ ಆಕ್ಚುಲಿ 4 ಅಕ್ಷರ ಸೈಲೆಂಟ್ ಆಗುತ್ತೆ. ಡಬ್ಲ್ಯೂ ಸೈಲೆಂಟ್ ಆಗುತ್ತೆ, ಡಿ ಸೈಲೆಂಟ್ ಆಗುತ್ತೆ, ಇ ಸೈಲೆಂಟ್ ಆಗುತ್ತೆ. ಬರೀ ನಾವು ಹೇಳೋದು NOLEG ಅಕ್ಷರ ಮಾತ್ರ ಇಂಗ್ಲೀಷಲ್ಲಿ ನಾಲೆಜಲ್ಲಿ ಉಚ್ಚಾರಣೆ ಆಗುತ್ತೆ. ಹೀಗೆ ಬರಿಬೋದಲ್ಲ ಅಂತ ಕೇಳಿದ್ರೆ ಹೀಗೆ ಬರೆಯೋಕ್ಕಾಗಲ್ಲ, ಅದಕ್ಕೆ ಅದರದೇ ಅದೇ ರೂಲ್ಸ್ ಇರುತ್ತೆ, ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ಸೊ ಕೆ ಆದ್ಮೇಲೆ ಎನ್ ಬಂದ್ರೆ ಕೆ ಈಸ್ ಆಲ್ವೇಸ್ ಸೈಲೆಂಟ್. ಆಲ್ವೇಸ್ ಅಂದ್ರೆ ಯಾವಾಗಲೂ. ಓಕೆ, ರೈಟ್. ಸೊ ಈ ಪದ ಎಲ್ಲ ಇದೆಲ್ಲ ಆಮೇಲೆ ನೋಡೋಣ. ನೈಫ್, ನೈಟ್, ನಿಟ್, ನಾಬ್, ನಾಕ್, ನಾಟ್, ಇವೆಲ್ಲ ವರ್ಡ್ಸ್ ಎಲ್ಲ ಆಮೇಲೆ ನೋಡೋಣ. ಪ್ರಾಕ್ಟೀಸ್ ಸಪ್ರೇಟ್ ಆಗಿ ನಾನು ಮಾಡಿಸ್ತೀನಿ ನಿಮಗೆ. ನೆಕ್ಸ್ಟ್, ಎಲ್ಲಿ ಸೈಲೆಂಟ್ ಆಗುತ್ತೆ? ಆಲ್ಮೋಸ್ಟ್ ಎಲ್ಲಿ ಸೈಲೆಂಟ್ ಆಗುತ್ತೆ ಪ್ಯಾಟರ್ನ್ ನೋಡಿ. ಎಂ, LM, LF, LF, LM, LK, LD ಎಲ್ಲ ಕಡೆ ಆಗಲ್ಲ. LK, LF, LM, LM, LK, 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 LK. ಇದರ ಅರ್ಥ ಏನು? ಎಲ್ ಆದಮೇಲೆ ಎಂ ಬಂದರೆ, ಎಲ್ ಆದಮೇಲೆ ಕೆ ಬಂದರೆ, ಎಲ್ ಆದಮೇಲೆ ಎಫ್ ಬಂದರೆ. ಸೊ ಎಲ್ ಆದಮೇಲೆ ಕೆ ಎಲ್ಲ ಕಡೆ ಸೈಲೆಂಟ್ ಆಗಲ್ಲ. ಮಿಲ್ಕ್, ಹಲ್ಕ್ ಇಂಥ ಕಡೆ ಪ್ರೊನೌನ್ಸ್ ಆಗುತ್ತೆ. ಈ ವರ್ಡ್ಸ್ ಮಾತ್ರ, ಈ ವರ್ಡ್ಸ್ ಏನೋ ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಈ ವರ್ಡ್ಸ್ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಸೊ ಇದೇನಿದೆ? ಆಲ್ಮಂಡ್ ಅಂತ ಹೇಳಲ್ಲ, ಆಮಂಡ್. ಬಾಮ್, ಬಿಹಾಫ್, ಕಾಫ್, ಕಾಮ್, ಚಾಕ್, CHALK, ಚಾಕ್ ಆಗಲ್ಲ ಅದು, ಚಾಕ್. ಕುಡ್, ಫೋಕ್, ಹಾಫ್, ಪಾಮ್, ಸ್ಯಾಮನ್, ಶುಡ್, ಸ್ಟಾಕ್, ಟಾಕ್, ವಾಕ್. ಇಲ್ಲಿ ಇನ್ನೊಂದು ಉಚ್ಚಾರಣೆ ನೋಡಿ. ಎಲ್ಲಿಂದ ಕೆಲವು ಅಕ್ಷರಗಳ ಉಚ್ಚಾರಣೆ ಚೇಂಜ್ ಆಗುತ್ತೆ. ಉದಾಹರಣೆಗೆ ಇಲ್ಲಿ ALM ಬಂದಾಗ ಇಟ್ ಈಸ್ ಆಲ್ವೇಸ್ ಆಮ್. ಎಕ್ಸ್ಕ್ಯೂಸ್ ಮಿ. ALM ಪ್ಯಾಟರ್ನ್ ಅಬ್ಸರ್ವ್ ಮಾಡಿ, ನೀವೇ ಅಬ್ಸರ್ವ್ ಮಾಡಿ, ಗೊತ್ತಾಗುತ್ತೆ. ALM ಬಂದಾಗ ನಾವು ಯಾವಾಗಲೂ ಆಮ್ ಅಂತಾನೆ ಹೇಳಬೇಕು. ಅದೇ ಥರ ALK ಬಂದಾಗ ಆಕ್. ಸೌಂಡ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನಾನು ಈ ವರ್ಡ್ಸ್ ಪ್ರೊನೌನ್ಸ್ ಮಾಡ್ತೀನಿ ನೋಡಿ. ALM, ಆಮಂಡ್, ಬಾಮ್, ಕಾಫ್, ಹಾಫ್, ಕಾಫ್. ALF ಬಂದಾಗ ಆಫ್. ಅರ್ಥ ಆಗ್ತಿದೆಯಾ? ಪ್ಯಾಟರ್ನ್ ನೋಡಿ. ಆ ಎ ಅಕ್ಷರ
ಆಮಂಡ್ ಆ ಎ ಎಲ್ ಎಮ್, ಆಫ್ ಕಾಫ್ ಎ ಎಲ್ ಎಫ್, ಬಟ್ ಎ ಎಲ್ ಕೆ ಇದೆಲ್ಲ ಎ ಎಲ್ ಕೆ ಇದೆ ನೋಡಿ, ಎ ಎಲ್ ಕೆ ಇದೆ. ಇದನ್ನ ಮಾತ್ರ ನಾವು ಆಕ್ ಅಂತ ಹೇಳ್ತೀವಿ. ಆಕ್ ಅಂತ ಹೇಳ್ಬಾರ್ದು, ಆಕ್. ಬೇಕಾದ್ರೆ ಈ ತರ ಬರ್ಕೊಳ್ಳಿ, ಓ ಸಿ, ಆಕ್. ಸೊ ಇದನ್ನ ಹೆಂಗೆ ಹೇಳ್ತೀವಿ? ಸ್ಟಾಕ್ ಅಲ್ಲ ಸ್ಟಾಕ್, ಠಾಕ್ ಅಲ್ಲ ಠಾಕ್, ವಾಕ್ ಅಲ್ಲ ವಾಕ್, ಯಾಕ್ ಅಲ್ಲ ಯೋಕ್. ಇಲ್ಲಿ ಓ ಇದೆ, ಅದಕ್ಕಾಗಿ ಯೋಕ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ಎ ಅಕ್ಷರದ ಉಚ್ಚಾರಣೆನೂ ಚೇಂಜ್ ಆಗಿದೆ. ಏನ ನಾವು ಆ ಅಂತ ಹೇಳ್ತಾ ಇದೀವಿ ಕೆಲವು ಕಡೆ ಆ ಅಂತ ಹೇಳ್ತಾ ಇದೀವಿ, ರೈಟ್? ಸೊ ನಾನು ಮೊದಲೇ ಹೇಳಿದ್ದೆ ನಿಮಗೆ, ಎ ಅದ್ರ ಅಕ್ಷರ ಸೌಂಡ್ಸು ಚೇಂಜ್ ಆಗುತ್ತೆ, ಏದು ಉಚ್ಚಾರಣೆ ಚೇಂಜ್ ಆಗುತ್ತೆ, ಬರೀ ಆ ಅಂತಾನೆ ಇರೋದಿಲ್ಲ. ಓಕೆ, ಗೊತ್ತಾಯ್ತಲ್ವಾ? ಸೊ ಈಗ ಈ ಪ್ಯಾಟರ್ನ್ ಗೊತ್ತಾಯ್ತಲ್ವಾ? ಸೈಲೆಂಟ್ ಅಕ್ಷರಗಳಲ್ಲಿ ಕೆ ಎಲ್ಲಿ ಸೈಲೆಂಟ್ ಆಗುತ್ತೆ? ಕೆ ಆದಮೇಲೆ ಎನ್ ಬಂದ್ರೆ ಕೆ ಈಸ್ ಆಲ್ವೇಸ್ 100% ಸೈಲೆಂಟ್. ಎಲ್ಲಿ ಸೈಲೆಂಟ್ ಆಗುತ್ತೆ? ಎಲ್ ಆದ್ಮೇಲೆ ಎಂ ಬಂದಾಗ ಇಟ್ ಈಸ್ ಆಲ್ವೇಸ್ ಸೈಲೆಂಟ್. ಸಮ್ ಟೈಮ್ಸ್ ಇಟ್ ಈಸ್ ನಾಟ್ ಅಷ್ಟೇ, ಬಟ್ ಸೈಲೆಂಟ್ ಅಕ್ಷರಗಳು, ಸೈಲೆಂಟ್ ಪದಗಳು ಇವೇ ಇರುತ್ತೆ ಆಲ್ಮೋಸ್ಟ್ ನಿಮಗೆ.